ಹಾಸನದ ಕಾನನಹಳ್ಳಿಯಲ್ಲಿ ಚಳ್ಳೆಹಣ್ಣು ತಿನ್ನಿಸ್ತಾ ಇರುವಂತಹ ಕಾಡಾನೆ ಪುಂಡಾನೆ ವಿಕ್ರಾಂತ್ನ ಸೆರೆಗೆ ಹಲವಾರು ಸಾಹಸಗಳನ್ನ ಮಾಡ್ತಾ ಇದ್ದಾರೆ. ಆ ಪೈಕಿ ಈಗ ಮತ್ತೊಂದು ಮೊಟ್ಟಮೊದಲ ಬಾರಿಗೆ ಥರ್ಮಲ್ ಡ್ರೋನ್ ಅನ್ನ ಬಳಕೆ ಮಾಡೋ ಮೂಲಕವಾಗಿ ವಿಕ್ರಾಂತ್ನ ಸುಳಿವು ಪತ್ತೆಗೆ ಮುಂದಾಗಿದ್ದಾರೆ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು. ಕಾನನಹಳ್ಳಿ ಅರಣ್ಯ ಪ್ರದೇಶದಲ್ಲಿ 2 ಥರ್ಮಲ್ ಡ್ರೋನ್ಗಳ ಬಳಕೆಯಾಗಿದೆ. ಕಾಡಿನಲ್ಲಿ ಅಡಗಿರುವಂತಹ ವಿಕ್ರಾಂತ್ ಪತ್ತೆಗಾಗಿ ಹರಸಾಹಸವನ್ನ ಪಡ್ತಾ ಇದ್ದಾರೆ. 100 ಅಡಿ ಎತ್ತರದಿಂದ ಕಾಡಾನೆಯ ಜಾಡನ್ನ ಈಗ ಡ್ರೋನ್ ಬೆನ್ನಟ್ಟಿದೆ. ಡ್ರೋನ್ ನೀಡುವ ಸುಳಿವನ್ನು ಆಧರಿಸಿ ಈಗ ಕಾಡಾನೆ ಸೆರೆಗೆ ಪ್ರಯತ್ನಗಳನ್ನ ನಡೆಸ್ತಾ ಇದ್ದಾರೆ. ನಿನ್ನೆ ಕೂಡ ಅರವಳಿಕೆಯನ್ನು ಕೊಡಲಿಕ್ಕೆ ಹರಸಾಹಸ ಪಟ್ಟರು. ಕಾರ್ಯಾಚರಣೆ 6 ಗಂಟೆಗಳ ಕಾಲ ನಡೀತು. ಬಟ್ ವರ್ಕ್ ಆಗಲಿಲ್ಲ. ನಿನ್ನೆ ಸ್ಥಗಿತ ಮಾಡಿ ಇವತ್ತಿಗೆ ಮುಂದೂಡಿದ್ರು. ಇವತ್ತು ಬೇರೆ ಮಾರ್ಗವನ್ನ ಕಂಡುಕೊಂಡಿದ್ದಾರೆ. ಬೇರೆ ಆನೆಗಳ ಜೊತೆಗೆ ಇದು ಕೂಡ ಸೇರ್ಕೊಂಡ್ಬಿಟ್ಟಿದೆ. ಆ ಹಿಂಡನ್ನ ಬೇರ್ಪಡಿಸಬೇಕು. ಆ ಬೇರ್ಪಡಿಸಿ ಇದಕ್ಕೆ ಅರವಳಿಕೆ ಕೊಟ್ಟು ನಂತರ ಇದನ್ನ ಸೆರೆ ಹಿಡಿಬೇಕು. ಅದು ಸಾಧ್ಯವಾಗ್ತಾ ಇಲ್ಲ. ಆ ಕಾರಣಕ್ಕಾಗಿ ಈಗ ಥರ್ಮಲ್ ಡ್ರೋನ್ ಅನ್ನ ಬಳಕೆ ಮಾಡಿದ್ದಾರೆ. 2 ಥರ್ಮಲ್ ಡ್ರೋನ್ ಸುಮಾರು 100 ಅಡಿ ಎತ್ತರದಿಂದ ಕಾಡಾನೆ ಎಲ್ಲಿದೆ ಅಂತ ಪತ್ತೆ ಹಚ್ಚುವ ಕೆಲಸವನ್ನ ಈಗ ಆರಂಭಿಸಿದೆ. ಅದರ ಸುಳಿವಿನ ಆಧಾರದ ಮೇಲೆ ಇದಕ್ಕೆ ಅರವಳಿಕೆ ಕೊಟ್ಟು ನಂತರ ಅದನ್ನ ಸೆರೆ ಹಿಡಿಯೋ ಕಾರ್ಯ ಆಗುತ್ತೆ. 5 ಕಿಲೋಮೀಟರಿಂದ ರನ್ ಮಾಡಿ ಈ ಕಡೆ ಬಂದರು. ಸೊ ದೆನ್ ವಿ ಹ್ಯಾಡ್ ಟು ಸ್ಟಾಪ್ ದ ಆಪರೇಷನ್. ದೆನ್ ಮಧ್ಯಾಹ್ನ ಇನ್ನೊಮ್ಮೆ ಸಲ ನಾವು ಟ್ರೈ ಮಾಡಿದ್ದೀವಿ ರಾಜಗೌಡ ತೋಟನಲ್ಲಿ. ಬಟ್ ನಮಗೆ ವಿಕ್ರಾಂತ್ ಆನೆ ಸಿಕ್ಕಿಲ್ಲ. ಸೊ ಅದಕ್ಕೆ ಇವತ್ತದ ಆಪರೇಷನ್ ಈಗಲೇ ಮುಕ್ತಾಯಗೊಳಿಸಿದೆ. ನಾಳೆ ಬೆಳಿಗ್ಗೆ ಅವಾರ್ ಟ್ರ್ಯಾಕ್ ಮಾಡ್ತೀವಿ. ಆ್ಯಂಡ್ ಟ್ರ್ಯಾಕ್ ಮಾಡಿ ನಮ್ಮ ಟಾರ್ಗೆಟ್ ಎಲಿಫೆಂಟ್ಸ್ ಏನೆರಡು ಇದೆ ಅದರಲ್ಲಿ ಯಾವುದು ಕನ್ವೀನಿಯೆಂಟ್ ಸೇಫ್ ಆಗುತ್ತಾ ಅದು ಟ್ರೈ ಮಾಡ್ತೀವಿ. ಸರ್, ಈಗ ಭೀಮ ಏನು ಡಿಸ್ಟರ್ಬ್ ಆಗ್ತಿದೆ ಭೀಮನಿಂದ ಕಾರ್ಯಾಚರಣೆಯಿಂದ? ಆ ಭೀಮಾಗೆ ಸ್ವಲ್ಪ ನೇಚರ್ ಇದೆ. ಈ ಥರ ಕುಮ್ಕಿ ಆನೆ ಬಂದರೆ ಆ ಕಡೆ ಬರಲಿಕ್ಕೆ ಲಾಸ್ಟ್ ಜನವರಿ ಬಿಕ್ಕೋಡ್ನಲ್ಲಿ ಕ್ಯಾಂಪ್ ಮಾಡಿದಾಗ ಟೈಮ್ಗೆ ಕ್ಯಾಂಪ್ ಹತ್ತಿರ ಬಂದಿತ್ತು. ಓಕೆ, ಸೊ ಅದು ಅವ್ರದ್ದು ನೇಚರು. ಬಟ್ ಈಗ ಬಂದಾಗ ಸ್ವಲ್ಪ ಯಾವಾಗ ನಾವು ಇಟ್ಸ್ ನಾಟ್ ಅ ಸ್ಮಾಲ್ ಪ್ರೋಸೆಸ್. ಡಾಟಾ ಆದ ನಂತರ ಬಿಡಲಿಕ್ಕೆ 40-45 ಮಿನಿಟ್ಸ್, ಆಮೇಲೆ ಹಗ್ಗ ಕಟ್ಸ್ಲಿಕ್ಕೆ, ಆಮೇಲೆ ಲೋಡಿಂಗ್ ಗೀಡಿಂಗ್. ಸೊ ಇಟ್ ಟೇಕ್ಸ್ ಮೋರ್ ದೆನ್ 2-2.5 ಅವರ್ಸ್. ಸೊ ಆ 2.5 ಅವರ್ಸ್ನಲ್ಲಿ ನಮ್ಮ ಮನೆ ಎಲ್ಲ ಜನರದ್ದು ಸೇಫ್ಟಿನೂ ನೋಡಬೇಕಾಗಿದೆ. ಆ ಸೇಫ್ಟಿ ಕ್ವಶನ್ ಇಲ್ಲಾಂದರೆ ಆಪರೇಷನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಆ ಸೇಫ್ಟಿ ಕಾರಣದಿಂದ ಇವತ್ತು ನಾವು 2 ಅಟೆಂಪ್ಟ್ಸ್ ಬೆಳಿಗ್ಗೆ ಏನಿತ್ತು ಆ 2 ಅಟೆಂಪ್ಟ್ಸ್ನಲ್ಲಿ ನಮಗೆ ಸ್ವಲ್ಪ ಕಷ್ಟ ಆಯಿತು. ನಾಳೆ ಅಬಾರ್ ಕಾರ್ಯಾಚರಣೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ಈಗ ಥರ್ಮಲ್ ಡ್ರೋನ್ನ ಬಳಕೆ ಮಾಡಿದ್ದಾರೆ. ಇದರಲ್ಲಿ ಸೈಟಿಂಗ್ ಆಗಿದೆಯಾ? ಇದರಿಂದ ಅನುಕೂಲ ಆಗ್ತಾ ಇದೆಯಾ? ಹೇಗೆ? ದಿವ್ಯಜ್ಯೋತಿ, ನಿನ್ನೆಯಿಂದಲೂ ಸಹ ಆಪರೇಷನ್ ವಿಕ್ರಾಂತ್ ನಡೀತಾನೆ ಇದೆ. ನಿನ್ನೆ ಸತತ 6 ಗಂಟೆಗಳ ಕಾಲ ವಿಕ್ರಾಂತನ ಸೆರೆ ಹಿಡಿಯಲಿಕ್ಕೆ ಹರಸಾಹಸವನ್ನು ಪಟ್ಟರು. ಯಾಕೆಂದರೆ ಅದು ನಿನ್ನೆ ಗುಂಪಿನೊಳಗೆ ಸೇರಿತ್ತು. ಹಾಗಾಗಿ ಸಂಜೆವರೆಗೂ ಸಹ ಪ್ರಯತ್ನ ಪಟ್ಟರು ಅದನ್ನು ಸೆರೆ ಹಿಡಿಯಲಿಕ್ಕೆ ಸಾಧ್ಯವಾಗಲಿ. ಇಂದು ಸಹ ಕಾರ್ಯಾಚರಣೆಯನ್ನು ಮುಂದುವರಿಸಿದ್ರು. ಮಧ್ಯಾಹ್ನದವರೆಗೂ ಸಹ ಏನು ವಿಕ್ರಾಂತ್ 2 ಆನೆಗಳ ಜೊತೆ ಇತ್ತು ಅದಕ್ಕೆ ಅರವಳಿಕೆ ಚುಚ್ಚುಮದ್ದು ನೀಡೋಕ್ಕೆ 7 ಸಾಕಣೆಗಳೊಂದಿಗೆ ಪ್ರಯತ್ನವನ್ನು ಪಟ್ಟರು. ಆದರೂ ಸಹ ಸಾಧ್ಯವಾಗಲಿಲ್ಲ. ಆ ನಂತರದಲ್ಲಿ ಅಲ್ಲಿ ಮಧ್ಯ ಭೀಮ ಎಂಟ್ರಿ ಕೊಟ್ಟಿದ್ದರಿಂದ ಕಾರ್ಯಾಚರಣೆಗೆ ಸ್ವಲ್ಪ ತಡ ಆಯಿತು. ಆ ನಂತರ 3 ಥರ್ಮಲ್ ಡ್ರೋನ್ಗಳನ್ನು ಹಾರಿಸಿ ಕಾಡಾನೆ ಎಲ್ಲಿ ಅಂತ ಹೇಳಿ ಪತ್ತೆಯನ್ನು ಮಾಡಿದ್ರು. ಆದರೆ ಆ ಕಾಡಾನೆ ಬಳಿ ತೆಳೆದಂಥ ಸಂದರ್ಭದಲ್ಲಿ ಅದು ವಿಕ್ರಾಂತ್ ಕಾಡಾನೆ ಎಂಬುದು ಸ್ಪಷ್ಟವಾಗಿ ಗೊತ್ತಾಯಿತು. ಆ ನಂತರದಲ್ಲಿ ಅದನ್ನು ಬೇರ್ಪಡಿಸುವಂಥ ಪ್ರಯತ್ನವನ್ನು ಮಾಡಿದ್ರು. ಆದರೆ ಅದರಲ್ಲಿ ವಿಕ್ರಾಂತ್ ಇಲ್ಲದ ಕಾರಣ ಇಂದು ಸಹ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಿದರು. ಇಂದು ಸಹ ಸತತ 6 ಗಂಟೆಗಳ ಕಾಲ ವಿಕ್ರಾಂತ್ ಸೆರೆಗೆ ಕಾರ್ಯಾಚರಣೆಯನ್ನು ನಡೆಸಿದರು. ಸ್ವತಃ ಸೌರಭ್ ತಿವಾರಿ ಅವರು ಏನು DFO ಇದ್ದಾರೆ 2 ದಿನಗಳಿಂದ ಇಲ್ಲೇ ಮೊಕ ಮೂಡಿ ಕಾಡಾನೆ ಸೆರೆಗೆ ಸಿಬ್ಬಂದಿಗಳೊಂದಿಗೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಆದರೆ ವಿಕ್ರಾಂತ್ ಏನಂದ್ರೆ ಒಂದೆಡೆ ನಿಲ್ತಾ ಇಲ್ಲ. ಸುಮಾರು 200ಕ್ಕೂ ಹೆಚ್ಚು ಅರಣ್ಯ ಇಲಾಖೆ ಸಿಬ್ಬಂದಿಗಳು ವಿಕ್ರಾಂತನ್ನು ಗುಂಪಿನಿಂದ ಬೇರ್ಪಡಿಸಲಿಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಅಲ್ಲದೆ ಅದು ಎಲ್ಲಿ ನಿಂತಿರುತ್ತೆ ಅದು ಇರುವಂಥ ಸ್ಥಳವನ್ನು ಸಹ ಪತ್ತೆಯನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಪಡ್ತಿದ್ದಾರೆ. ಆದರೂ ಸಹ ಏನು 2 ದಿನಗಳ ಕಾಲ ವಿಕ್ರಾಂತನ ಸೆರೆ ಹಿಡಿಯುವಂಥ ಒಂದು ಕಾರ್ಯಾಚರಣೆ ನಡೀತು. ಅದು ಇಂದು ಸಹ ವಿಫಲವಾಗಿದೆ. ಡ್ರೋನನ್ನು ಬಳಸಿ ಅದರಲ್ಲಿರ್ತಕ್ಕಂಥ ಸ್ಥಳವನ್ನು ಪತ್ತೆಯನ್ನು ಮಾಡಿದರು. ಆದರೆ ಆ ಕಾಡಾನೆ ಏನಿತ್ತು ಅದು ವಿಕ್ರಾಂತ್ ಎಂಬುದು ಸ್ಪಷ್ಟವಾಗಿ ಗೊತ್ತಾಯಿತು. ಇದುವರೆಗೂ ಸಹ ಕಾರ್ಯಾಚರಣೆಯನ್ನು ನಡೆಸಿ ಈಗ ಎಲ್ಲರೂ ಸಹ ವಾಪಸ್ಸು ತೆರಳ್ತಾ ಇದ್ದಾರೆ. ಏನು ಸಾಕಣೆಗಳೇನಿದೆ ಅದು ಸಹ ಈ ಬಿಕ್ಕೋಡಿನ ತಾತ್ಕಾಲಿಕ ಕ್ಯಾಂಪ್ ಏನಿದೆ ಅಲ್ಲಿಗೆ ವಾಪಸ್ ಮಾಡ್ತಾ ಇರತಕ್ಕಂಥದ್ದು. ದಿವ್ಯಜ್ಯೋತಿ, ಥ್ಯಾಂಕ್ ಯು ಶಶಿಧರ್ ನಿಮ್ಮೆಲ್ಲ ಮಾಹಿತಿಗೆ.